ನನ್ನ ಹೆಸರು ವಿ ಎ ಮೋಹನ್ ಅಂತ. ಸೀರಿಯಲ್ ಮೂವಿ ಎಲ್ಲ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ಒಂದು 5 ಭಾಷೆಯಲ್ಲಿ ಆಡ್ತೀನಿ. ಹಾಗಾಗಿ ಅಮ್ಮನವ್ರದ್ದು ಎಲ್ಲ ಭಾಷೆಯ ಗೀತೆಗಳು ಆಡ್ತಾ ಇದ್ದೆ. ಆಗಿರುವಾಗ ನಮ್ಮನೇಲಿ ಏನೋ ಒಂಥರ ಸಾವಾದರೂ ಎಷ್ಟು ಫೀಲ್ ಆಗ್ತೀವಿ ಆ ಮಟ್ಟಕ್ಕೆ ಆಗಿದೆ. ಅಷ್ಟು ನೋವಾಗಿದೆ. ಬಟ್ ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಭಗವಂತ. ಕಲಾವಿದರಲ್ಲಿ ಒಂದು ಕುಟುಂಬ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಏನಂದರೆ ಕಲಾವಿದರು ಸತ್ತ ಮೇಲೆ ಬದುಕ್ತಾರೆ ನೋಡಿ. ಅಮ್ಮ ಸತ್ತ ಮೇಲೆ ಇಡೀ ಊರೇ ಸರೋಜದೇವಿ ಅಂದರೆ ಯಾರು ಅನ್ನೋ ಕೇಳೋ ಥರ ಅವ್ರ ಅಭಿನಯ ಆಗಲಿ, ಮತ್ತು ತೆಲುಗು, ಕನ್ನಡ, ಶಿವಾಜಿ ಗಣೇಶನ್, MGR ಮತ್ತು ರಾಜ್ಕುಮಾರ್ ಸರ್ ಎಲ್ಲರ ಜೊತೆಲಿ ಅಭಿನಯ ಮಾಡಿರೋ ಅಭಿನಯ ತಾರೆ ಅವರು. ಹಾಗಾಗಿ ಅವರು ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಧನ್ಯವಾದಗಳು. ಇವರು MGR ಅಂತ ತಮಿಳ್ನಾಡಿಂದ ಬಂದವರು. ಜೂನಿಯರ್ MGR ಅಂತ ಪಾತ್ರಗಳೆಲ್ಲ ಮಾಡ್ತಾರೆ ಇವರು. ಹಾಗಾಗಿ ಅವ್ರ ಮೇಲೆ ಅಭಿಮಾನ ಇಟ್ಕೊಂಡು ಇವ್ರು ಬಂದವ್ರೆ. ஆக்சுவலி அவருக்கோஸ்கர லாரன்ஸ் ಅಂತ MGR மாரி வரணும்ட்டு கண்டிப்பா அங்கேருந்து தமிழ்நாட்டிலேருந்து அம்மா சரோஜாதேவி அம்மா பார்க்கறதுக்காக புரட்சித் தலைவர் MGR சார்பாக இந்த கர்நாடகாவுக்கு வந்து அவங்கள ஆத்மா சாந்தி அடையணும்ட்டு நம்ம ஃப்ரெண்டு கூட வந்திருக்கிற. நன்றி, நமஸ்தே. ಡಾಕ್ಟರ್ ಎಂ ಕೆ ಜಾನಕಿರಾಮ್ ಅವರು ನಮ್ಮ ಡಿ ಸರೋಜಾದೇವಿ ಮೇಡಮ್ ಭಾಳ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಆಗಿದ್ದರು. ನಮ್ಮನ್ನು ಸಣ್ಣ ವಯಸ್ಸಿಂದ ಅವ್ರ ಹತ್ರ ಕರ್ಕೊಂಡು ಹೋಗ್ತಾ ಇದ್ರು. ಅವರು ಭಾಳ ಸಿನಿಮಾಲಿ ಆ್ಯಕ್ಟ್ ಮಾಡಿರೋದು ನಾವು ನೋಡಿ ಇವತ್ತು ನಿಜವಾಗ್ಲೂ ವಿಷಯ ಕೇಳಿದ ತಕ್ಷಣ ನಮ್ಮ ತಂದೆ ತಾಯಿಯೇ ತೀರ್ಕೊಂಡಂಗೆ ಒಂದು ಫೀಲಿಂಗ್ ಆಯಿತು. ನಮಗೆ ಬರಲೇಬೇಕಿಲ್ಲಿ ಅನ್ನಿಸ್ತು. ಅವ್ರ ಆತ್ಮಕ್ಕೆ ದೇವರು ಶಾಂತಿ ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. She was a great actress. Amongst so many heroines, she was a class apart. A very special star who had a talent to work with great film stars like Dr. Rajkumar, MGR. ದೊಡ್ಡ ಹೀರೋಗಳ ಜೊತೆ ಪಾತ್ರ ಮಾಡೋಂಥ ಒಂದು ಪ್ರತಿಭೆ ಇತ್ತು ಅವರಿಗೆ. ಸೊ ಅಂಥ ಒಂದು ಶಿ ವಾಸ್ ಎ ವೆರಿ ಗ್ರೇಟ್ ಫಿಲ್ಮ್ ಆ್ಯಕ್ಟ್ರೆಸ್. ಒಂದು ಲೆಜೆಂಡ್ ಥರ ಅವರು. ಎ ಗ್ರೇಟ್ ಲೆಜೆಂಡ್ ಈಸ್ ಲಾಸ್ಟ್ ಟುಡೇ. ವೈ ಟು ಫೀಲ್ ಸ್ಯಾಡ್. ಐ ಪ್ರೇ ಆಲ್ಮೈಟಿ ದಟ್ ಹರ್ ಸೋಲ್ ರೆಸ್ಟ್ಸ್ ಇನ್ ಪೀಸ್. ನಿಜಲ್ಲೂ ಭಾಳ ಬೇಸರ ಆಗುತ್ತೆ. ನಾನೊಬ್ಬ ಸಣ್ಣ ಕಲಾವಿದ. ಇವತ್ತಿನ ದಿವಸ ಬಿ ಸರೋಜಾದೇವಿಯವರು ಕಳೆದೋಗಿರೋ ಅವರು ನಿಧನ ಆಗಿರೋದು ನಮ್ಮ ತಾಯಿ ನಿಧನ ಆದಷ್ಟು ಬೇಜಾರಾಗಿದೆ. ಯಾಕಂದರೆ ನಾವಿನ್ನೂ ಚಿಕ್ಕ ಹುಡುಗರು. ಅವ್ರ ಸಿನಿಮಾಗಳು ನೋಡ್ಕೊಂಡು ಬೆಳೆದವರು. ಇವತ್ತಿನ ದಿವಸ ನಾವು ಸಣ್ಣ ಪುಟ್ಟ ಕಲಾವಿದರಾದ್ರೂ ಮೇಡಮ್ ಅವರು ಸಾವು ಅಂದ ತಕ್ಷಣ ನಮ್ಮನೇಲಿ ಯಾರೋ ಒಬ್ರು ತೀರೋಗಿದ್ದಾರೆ, ನಮ್ಮ ತಾಯಿಯನ್ನು ತೀರೋಗಿದ್ದಾರೆ ಅಂತ ಅನಿಸ್ತು. ಯಾಕಂದರೆ ಅಂಥ ಒಬ್ಬ ಮಹಾನ್ ನಟಿ ನಮ್ಮ ಕರ್ನಾಟಕಕ್ಕಲ್ಲ, ಇಡೀ ಸೌತ್ ಇಂಡಿಯಾದಲ್ಲೇ ಅಂಥ ನಟಿ ಮತ್ತೆ ಹುಟ್ಟಲ್ಲ. ಯಾಕಂದರೆ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, MGR ಅವರಾಗಿರ್ಬೋದು, ಅಥವಾ NTR ಅವ್ರ ಜೊತೆಲಾಗಿರ್ಬೋದು, ಹಲವಾರು ಎಲ್ಲ ಹೀರೋಗಳ ಜೊತೆಲಿ ನಟಿಸಿದಂಥ ಮಹಾನ್ ನಟಿ. ನಿಜಾಲು ಹೇಳ್ಬೇಕಂದ್ರೆ ನಮ್ಮ ತಾಯಿ ತೀರೋದಷ್ಟು ದುಃಖ ನಮ್ಗೆ ಆಗ್ತಾ ಇದೆ. ಹಾಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಜಾಲು ಅಂಥ ಲವಲವಿಕೆ ಹೀರೋಯಿನ್ನು ಮತ್ತೆ ಸಿಗೋಲ್ಲ. ಯಾಕಂದರೆ ನಾವು ಜಯಂತಿ ಮೇಡಮ್ ನೋಡಿದ್ದೀರಿ, ಅಥವಾ ಹಲವಾರು ಹಳೆ ನಟಿ ನೋಡಿದ್ದೀರಿ. ಅಂಥ ಒಂದು ಮೇರು ನಟದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಲಿ ಒಡನಾಟ ಇದ್ದಿದ್ದು ಏಕೈಕ ನಟಿ ಅಂತ ಹೇಳಿದ್ರೆ ನಮ್ಮ ಬಿ ಸರೋಜಾದೇವಿ ಅವರು. ಯಾಕಂದ್ರೆ ಅವ್ರು 25 ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಅವರಿಬ್ಬರು ಜೋಡಿ ಅಂದ್ರೆ ನಿಜಾಲು ಹೇಳ್ಬೇಕಂದ್ರೆ ಅದು ಕಣ್ಣು ಸಾಲದು. ಯಾಕಂದ್ರೆ ಈ ಡಾಕ್ಟರ್ ರಾಜ್ಕುಮಾರ್ ಅವರು ಕಳೆದು ನಿಧನ ದಿನ ಯಾವ ರೀತಿ ಇತ್ತು ಶ್ಲೋಕ, ಅದೇ ರೀತಿ ಬಿ ಸರೋಜಾದೇವಿ ಅವ್ರ ದಿನ ಸತ್ತ ದಿನನೂ ಅದೇ ಥರ ಇದೆ. ಯಾಕಂದ್ರೆ ಇವತ್ತಿನ ದಿವಸ ಪ್ರತಿಯೊಂದು ಮನೆಯಲ್ಲೂ ಅಷ್ಟೇ. ಇವತ್ತು ಕಲಾವಿದರು ಜಾಸ್ತಿ ಜನ ಬಂದಿಲ್ಲ, ಆದರೆ ಮನೆಯಲ್ಲೂ ಬಿ ಸರೋಜಾದೇವಿಯವರು ಇವತ್ತು ಕನ್ನಡ ಭಾಷೆಯವರಾಗಿರ್ಬೋದು, ತಮಿಳವರಾಗಿರ್ಬೋದು, ಅಥವಾ ತೆಲುಗು ಅವರಾಗಿರ್ಬೋದು, ಅಥವಾ ಬೇರೆ ಭಾಷೆಯವರು ಒಂದು ನೋವಿನ ಒಂದು ಇದರಲ್ಲಿದ್ದಾರೆ. ನಿಜಾಲು ಹೇಳ್ತೀನಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಟಿ ಮತ್ತೆ ಹುಟ್ಟು ಬರಲಿ. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅಲ್ಲ, ತಮಿಳಲ್ಲೇ ಆಗಲಿ, ತೆಲುಗಲ್ಲೇ ಆಗಲಿ ಅಂಥ ನಟಿ ಮತ್ತೆ ಹುಟ್ಟು ಬರಲಿ. ನಿಜಾಲು ನಮ್ಮ ಕರ್ನಾಟಕಕ್ಕೆ ಒಂದು ರೀತಿ ಹೆಮ್ಮೆ ಬಿ ಸರೋಜಾದೇವಿ ಅಂತ ಹೇಳ್ತೀನಿ. ನಮಸ್ಕಾರ. ನನ್ನ ಹೆಸರು ಓಂ ಮಹೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.